ಹೋಗ್ತಿರೋದು ಅಂಬೇಗಾಲ್ ಕೃಷ್ಣಗೆ. ಇದಿರೋದು ಮಾಲೂರು ಹತ್ರ, ಅದು ಚನ್ನಪಟ್ಟಣದಲ್ಲಿರೋದು. ಸೊ ಇಲ್ಲಿನ ವಿಶೇಷತೆ ಏನಂದರೆ, ಈ ದೇವಸ್ಥಾನ ನೀವೇನು ನೋಡ್ತಿದ್ದೀರಾ, ಹೇಳ್ತಾರೆ ಇದಕ್ಕೆ ಫೌಂಡೇಶನ್ನೇ ಇಲ್ಲ ಅಂತ. ಮರಳು ಮೇಲಿಂದ ಕಟ್ಟಿರೋದ್ರಿಂದ ಇದನ್ನು ಮರಳೂರು ಅಂತ ಹೇಳ್ತಿದ್ರು. ಅದು ಹೋಗ್ತಾ ಹೋಗ್ತಾ ನಮಗೆ ಮಾಲೂರಾಗಿದೆ. ಸೊ ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿರೋ ಕೃಷ್ಣನಿಗೆ ಪುರಂದರದಾಸರು ಬಂದು ಆಡಿಸಿದರೆ ಶೋಧೆ ಎಂಬ ಹಾಡನ್ನು ಇಲ್ಲೇ ಬರ್ತಿರೋದು. ಸೊ ಮಕ್ಕಳಾಗಿರೋದು, ಆಗದೇ ಇಲ್ದಿರೋರು, ವಯಸ್ಸಾದವರು ಎಲ್ಲರೂ ಬಂದು ಈ ದೇವನ ಪ್ರಾರ್ಥಿಸ್ತಾರೆ. ಹಾಗೂ ಅವರ ಕೆಲಸ ಆದಮೇಲೆ ಇಲ್ಲಿ ದೇವರಿಗೆ ತೊಟ್ಟಿಲನ್ನು ಉಡುಗೊರೆಯಾಗಿ ಕೊಟ್ಟು ಹೋಗ್ತಾರೆ ಅನ್ನೋ ಮಾತಿದೆ. ಹಾಗೂ ನಾವು ತುಂಬ ತೊಟ್ಟಿಲುಗಳನ್ನು ನೋಡಲೂಬಹುದು. ಸೊ ಅದನ್ನು ವಿಡಿಯೋ ಸಮೇತ ಹಾಕ್ತಿದ್ದೀನಿ. ಸೊ ಜಸ್ಟ್ ನೋಡಿ. ಆ್ಯಂಡ್ ಇದನ್ನು ನಾವು ದಕ್ಷಿಣದ ಅಯೋಧ್ಯೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಮ ಇಲ್ಲಿಗೆ ಬಂದಿದ್ರು ಲಂಕಾಗೆ ಹೋಗೋಕ್ಕಿಂತ ಮುಂಚೆ ಅಂತ ಹೇಳ್ತಾರೆ. ಸೊ ಇಲ್ಲಿನ ಇತಿಹಾಸ ಹೇಗಿದೆ. ಸೊ ದಿಸ್ ಇಸ್ ಫ್ರಂಟ್. ಸೊ ಇದಾದಮೇಲೆ ನಾವು ಹೋಗಿದ್ದು ಭ್ರಮರಾಂಬ ಟೆಂಪಲ್ ಅಂತ. ಈ ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿತ್ತು. ಇದು ಚನ್ನಪಟ್ಟಣದಲ್ಲೇ ಇರೋದು. ಸೊ ಹೋಗಿದ್ವಿ, ತುಂಬಾ ಕ್ಯೂ ಇತ್ತು. ನನಗೆ ಫ್ಯೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ನೋಡ್ಬೋದಲ್ಲ ನೀವಲ್ಲಿ ಸಖತ್ತು ವರ್ಕ್ ನಡೀತಿತ್ತು. ಪುನಃ ಪ್ರತಿಷ್ಠಾಪನೆ ಮಾಡ್ತಿದ್ರು ಬೇಸಿಕ್ಲಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಭ್ರಮರಾಂಬ ಟೆಂಪಲ್. ನೆಕ್ಸ್ಟ್ ಟೈಮ್ ಹೋದಾಗ ಫುಲ್ ವೀಡಿಯೋ ಹಾಕಿ ನಿಮಗೆ ಅದನ್ನ ಹಿಸ್ಟ್ರಿ ಕೂಡ ಹೇಳ್ತೀನಿ. ಅಲ್ಲಿ ಟೈಮ್ ಇರಲಿಲ್ಲ. ಸೊ ಅದರಿಂದ ವಿ ಆರ್ ನಾಟ್ ಏಬಲ್ ಟು ಕ್ಯಾಪ್ಚರ್ ಮೋಸ್ಟ್ ಆಫ್ ದ ಪ್ರೆಷಸ್ ಥಿಂಗ್ಸ್. ಅಂದರೆ ಗರ್ಭಗುಡಿಯಲ್ಲಿ ದೇವರು ಹೆಂಗಿದ್ರು ಅದೆಲ್ಲ ಹಾಕೋಕ್ಕಾಗಲಿಲ್ಲ. ಇದು ನೋಡ್ತಿರೋ ನೀವು ತಲಕಾಡಿನಲ್ಲಿ, ಅಲ್ಲಿ ಜನಗಳೆಲ್ಲ ತುಂಬ ಜನ ಮಳೆ ಮೇಲೆ ಬರೀತಿದ್ರು. ಅವ್ರ ಪ್ರಕಾರ ಏನೋ ಗೊತ್ತಿಲ್ಲ, ಡೋಲ್ಡ್ ಅಲ್ಲಿ ಏನೇ ಬರುತ್ತೋ ಆಗುತ್ತೆ ಅಂತ. ನಾವಿಲ್ಲಿ ಆ್ಯಕ್ಚುಲಿ 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ನಾನು ನಮ್ಮಮ್ಮಗೆ ಹೇಳ್ತಿದ್ದೆ ನಡೆಯೋಕ್ಕೆ ಆಗಲ್ಲ, ಬಿಕಾಸ್ ಕಾಲು ಲಿಟ್ರಲಿ ಕೆಳಗೆ ಹೋಗ್ತಿತ್ತು. ಆ ಏರಿಯಾ ಫುಲ್ ಹೆಂಗಿದೆ ಅಂದರೆ ಫುಲ್ ಮರಳು ಇತ್ತು. ಸೊ ಅದೆಲ್ಲ ಎಸ್ಕವೇಟ್ ಮಾಡಿರೋದು ಮರಳು. ನಡ್ಕೊಂಡು ಹೋಗ್ಲಿ ತುಂಬಾ ಕೂತಿದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ತಲಕಾಡು. ಉದ್ದಕ್ಕೂ ದೇವಸ್ಥಾನಗಳಿವೆ, ತೋರಿಸ್ತೀನಿ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ. ದೇವಸ್ಥಾನ ಹೆಂಗಿದೆ ಅಂತ. ಆ್ಯಕ್ಚುಲಿ ಕಾಲಿಟ್ಟರೆ ಕಾಲು ಫುಲ್ ಒಳಗೋಗ್ತಿತ್ತು. ಸೊ ಹೀಗೆ ಜರ್ನಿ ಸ್ವಲ್ಪ ಚೆನ್ನಾಗಿತ್ತು. ಸೊ ಇಲ್ಲಿ ಕೆಳಗೆ ನೋಡ್ಬೋದು, ಕೆಳಗೆ ಸೈಡಲ್ಲಿರೋ ಹೈಟ್ ಅಷ್ಟು ಮರಳಿರ್ತದೆ. ಸೊ ಈಗಲೂ ಅಷ್ಟೇ ಹೇಳ್ತೀವಿ, ಮಳೆ ಎಲ್ಲ ಬಂದರೆ ಆ ಮರಳು ಆಚೆ ಇರೋದೆಲ್ಲ ಒಳಗೆ ಹೋಗುತ್ತೆ ಅಂತ. ಸೊ ಮತ್ತೆ ಎಸ್ಕವೇಟ್ ಮಾಡಿ ಮತ್ತೆ ಈ ಥರ ಮಾಡ್ತಾರೆ. ಮತ್ತೆ ಮಳೆಗಾಲದಲ್ಲಿ ಮತ್ತೆ ಮರಳು ತುಂಬುತ್ತೆ. ಬಟ್ ಈಗಲೂ ಯಾರು ಕಂಡಿರೋಕ್ಕಾಗ್ತಿಲ್ಲ ಏನಕ್ಕೆ ಮಳೆ ಒಳಗೆ ಬರುತ್ತೆ ಅಂತ. ನಿಮಗೆಲ್ಲರಿಗೂ ಗೊತ್ತಿರ್ತಾರ, ಆಮೇಲೆ ನಮ್ಮ ಶಾಪದಿಂದ ತುತ್ತಾಗಿರೋ ಈ ತಲಕಾಡು ಲಿಟ್ರಲಿ ಫುಲ್ ಮರಳೆಲ್ಲ ಇರೋದು. ಸೊ ದಿಸ್ ಇಸ್ ದ ವ್ಯೂ ಟೆಂಪಲ್ ತಲಕಾಡು. ಸೊ ನಾನು ನಿಮಗೆ ಹಿಸ್ಟ್ರಿ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಮಾಡಿ. ಟು ನೋ ದ ಹಿಸ್ಟ್ರಿ, ಐ ವಿಲ್ ಶ್ಯೂರ್ಲಿ ಟೇಕ್ ದ ಹಿಸ್ಟ್ರಿ ಆ್ಯಂಡ್ ಹೇಳ್ತೀನಿ. ಸೊ ಇಲ್ಲಿ ಮುಂಚೆ ಏನು ಮಾಡ್ತಿರ್ಲಿಲ್ಲ, ಬಟ್ ಅಗೇನ್ ಒಳಗೆ ದೇವರಿತ್ತು. ಸೊ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಗುಡಿ ಕೂಡ ಕ್ಲೋಸ್ ಇತ್ತು. ಬಟ್ ಅಗೇನ್ ನಾವು ನೋಡ್ಕೊಂಡು ವಾಪಸ್ ಬಂದಿದ್ದಾಯಿತು. ಆ್ಯಂಡ್ ದಿಸ್ ಇಸ್ ಮೋಸ್ಟ್ಲಿ ಫೋಟೋಶೂಟ್ ಸ್ಪಾಟ್. ನಮ್ಮ ಮತ್ತು ನನ್ನ ತಮ್ಮ ಬೇಕಂದಿದ್ದು. ಸೊ ಇಲ್ಲೇ ಪಕ್ಕದಲ್ಲಿ ನದಿ ಇದೆ. ಸೊ ಜನಗಳು ಇಲ್ಲಿ ರೈಡಿಗೆ ಹೋಗ್ತಾರೆ. ಐ ಥಿಂಕ್ ಅರೌಂಡ್ 80 ರೂಪೀಸ್ ಅನ್ಸುತ್ತೆ ಒಬ್ಬರಿಗೆ. ಸೊ ಹೋಗಿದ್ರು, ಬಟ್ ನಾನು ಹೋಗಿರಲಿಲ್ಲ, ಬಿಕಾಸ್ ಐ ಆಮ್ ಸ್ಕೇರ್ಡ್ ಆಫ್ ವಾಟರ್. ಸೊ ಅದರಿಂದ ದಿಸ್ ಇಸ್ ಆಲ್ ಅಬೌಟ್ ಎಂಜಾಯ್. ಇದನ್ನು ಮುಗಿಸ್ಕೊಂಡು ನಾವು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ
just left back. So I would like to say this was a very good journey ಅಂತಲೇ ಹೇಳ್ಬೋದು. ವಿ ಮೆಟ್ ಹೊಸ ಹೊಸಬ್ರನ್ನ ಮೀಟ್ ಮಾಡಿದ್ವಿ, ನಮ್ಮ ಡ್ಯಾಡಿ ಕೊಲೀಗ್ಸ್ ಆಗಿರ್ಬೋದು, ತುಂಬ ಜನ. ಆ್ಯಂಡ್ ದಿಸ್ ಇಸ್ ಹೌ ವಿ ಎಂಡೆಡ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಪ್ಲೀಸ್ ಹೇಳಿ ಕಮೆಂಟ್ ಮೂಲಕ. ಸೊ ಐ ವುಡ್ ಲೈಕ್ ಟು ಬ್ರಿಂಗ್ ಅಪ್ ಮೋರ್ ವೀಡಿಯೋಸ್. ಆ್ಯಂಡ್ ಐ ಹ್ಯಾವ್ ಸೀನ್ ಮೆನಿ ಕಮೆಂಟ್ಸ್ ನಿಮ್ಮ ಬಗ್ಗೆ ಹೇಳಿ ಅಂತ, ಅದನ್ನು ಹೇಳ್ತೀನಿ. ಸೊ I'll make a video, separate video on that. So yeah, thank you guys. ಎಲ್ಲರೂ ನೋಡಿದ್ಕೆ. ಸೊ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಗೆ ಇಷ್ಟ ಆಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.